ಮೊನ್ನೆ ಸಿಜೆಪಿ ಕಾಕ್ರೋಚ್ ಪಾರ್ಟಿ, ನಿನ್ನೆ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ದೆಹಲಿಯನ್ನ ರಣರಂಗವಾಗಿಸಿದೆ. ಬೇಡಿಕೆ ಏನು? ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಸಿಜೆಪಿ ಆಗಲಿ ಕಾಂಗ್ರೆಸ್ನದಾಗ್ಲಿ ಪಟ್ಟು. ಈ ದೊಡ್ಡ ಪ್ರತಿಭಟನೆ ನಡೆಯುವ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರನ್ನೂ ಕೂಡ ಪೊಲೀಸರು ಬಂಧಿಸೋದಕ್ಕೆ ಯತ್ನಿಸ್ತಾರೆ. ಆದರೆ ರಾಹುಲ್ ಒಪ್ಪಲ್ಲ, ನೆಲದಲ್ಲೇ ಬಿದ್ದು ಹೊರಲಾಡ್ತಾರೆ ರಾಹುಲ್ ಗಾಂಧಿ. ಆದ್ರೆ ಆಗ ಏನಾಯ್ತು? ನೂಟ್ಕಾಟ, ತಳ್ಳಾಟ. ಆ ಸಂದರ್ಭದಲ್ಲಿ ಅವರಿಗೆ ಮೂಗ್ನಲ್ಲಿ ರಕ್ತ ಸೋರ್ತು, ಟೀ ಶರ್ಟ್ ಮಣ್ಣು ಮೆತ್ತಿ ಮಸ್ಕಾಯ್ತು, ಕಾಲ್ನಲ್ಲಿದ್ದ ಒಂದು ಶೂ ಕೂಡ ಕಳಚ್ಕೊಂತು. ಪೊಲೀಸರು 3 ಗಂಟೆಗಳ ಕಾಲ ನಂತರ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ಕೂಡ ಹಾಕಿದ್ರು. ನಂತರ ಬೆಟ್ ಕಳಿಸಿದ್ದಾರೆ. ರಾಹುಲ್ ಮೂಗಿನಲ್ಲಿ ರಕ್ತ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಶೂ ಇಲ್ಲ, ಟೀ ಶರ್ಟ್ ಕೊಳಕಾಗಿದೆ, ಬಿದ್ದು ಹೊರಲಾಡಿದ್ದಾರೆ. ವಶಕ್ಕೆ ಪಡೆಯೋದಕ್ಕೆ ಬಿಡಲ್ಲ ಅನ್ನೋದು, ಅಲ್ಲಿಂದ ಹೊರಡಲ್ಲ ಅನ್ನೋದು ಅವರ ಪಟ್ಟಾಗಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಎನ್ನುವಂತಹ ಆಗ್ರಹದೊಂದಿಗೆ, ಪಟ್ಟಿನೊಂದಿಗೆ ಕಾಂಗ್ರೆಸ್ ನಡೆಸಿದಂತಹ ತೀವ್ರ ಪ್ರತಿಭಟನೆ ಇದು. ಈ ಪ್ರತಿರೋಧದ ಸಂದರ್ಭದಲ್ಲಾದಂತಹ ನೂಕಾಟ, ರಕ್ತ ಸೋರಿದೆ. ನೀಟ್ ಅಕ್ರಮ ವಿರುದ್ಧದ ಕಿಚ್ಚು ಕಾಂಗ್ರೆಸ್ ದೊಡ್ಡ ಕಹಳಿಯನ್ನೇ ಮೊಳಗಿಸಿದೆ. ಸಂಸತ್ ಚಲೋ ಅಂತ ಏನು ಕೈಗೊಂಡಿದ್ರು ವಿದ್ಯಾರ್ಥಿಗಳು ಮತ್ತು ಕಾಕ್ರೋಚ್ ಪಾರ್ಟಿ ಕಾರ್ಯಕರ್ತರು, ಆ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ಅನ್ನು ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಮಾಡಿದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ರಾಹುಲ್ ಗಾಂಧಿ ಆದಿಯಾಗಿ ದೆಹಲಿ ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರುವಂತಹ ಪ್ರಧಾನಿ ನಿವಾಸದ ಮುಂದೆ ಲಗ್ಗೆ ಹಾಕ್ತಾರೆ. ರಾಹುಲ್, ಪ್ರಿಯಾಂಕಾ, ವೇಣುಗೋಪಾಲ್, ಅಖಿಲೇಶ್ ಯಾದವ್, ಸುರ್ಜೇವಾಲಾ, ಸತೀಶನ್ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಈ ಪ್ರತಿಭಟನೆಯಲ್ಲಿ. ತಮ್ಮ ಕೈಗಳನ್ನು ಕಟ್ಕೊಂಡು ಎಲ್ಲ ನಾಯಕರು ಕೂಡ ಪ್ರತಿಭಟಿಸಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಅಂತ ಹೇಳಿ ಪೊಲೀಸರು ಮುಂದಾದಂತಹ ಸಂದರ್ಭ ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇ ದೃಶ್ಯ ಇದೆಯಲ್ಲ, ಅದು ಕೆಳಗಡೆ ಇರೋದು ರಾಹುಲ್ ಗಾಂಧಿ. ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅದಕ್ಕೆ ಒಪ್ಪಲ್ಲ, ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಆಗ ಸ್ವಲ್ಪ ನೂಕಾಟ, ತಳ್ಳಾಟ ಆಗಿದೆ. ಕೈ ನಾಯಕರ ಜೊತೆ ಸಂಧಾನಕ್ಕೆ ಅಂತ ಹೇಳಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸ್ಥಳಕ್ಕೆ ಬಂದಿದ್ರು. ಆದ್ರೂ ಕೂಡ ರಾಹುಲ್ ಗಾಂಧಿ ಬಗ್ಲಿಲ್ಲ. ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಕೊನೆಗೆ ಬಲವಂತವಾಗಿ ಅವರನ್ನ ಬಂಧಿಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆದಂತಹ ಜಟಾಪಟಿ. ಕಾಲ್ನಲ್ಲಿದ್ದ ಒಂದು ಶೂ ಕಳಚಿ ಹೋಗುತ್ತೆ, ಶರ್ಟಲ್ಲಿ ಹಾಕೊಳ್ಳೆ, ಮೂಗಲ್ಲಿ ರಕ್ತ. ಕೊನೆಗೆ ಪೊಲೀಸರು ಬಲವಂತವಾಗಿ ಕೈಕಾಲು ಹಿಡಿದು ರಾಹುಲ್ರನ್ನ ಹೊತ್ತೊಯ್ತಾರೆ. ಸಂಸದೆ ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಹಲವು ಕೈ ನಾಯಕರನ್ನ ವಶಕ್ಕೆ ಪಡೆದಿದ್ರು. ಛತ್ರಸಾಲ್ ಮೈದಾನದಲ್ಲಿ ಸತತ 3 ತಾಸು ಇವ್ರನ್ನೆಲ್ಲ ದಿಗ್ಬಂಧನದಲ್ಲಿ ಇಡಲಾಗಿತ್ತು. ಕೈ ನಾಯಕರ ಜೊತೆ ಸಂಧಾನಕ್ಕೆ ಅಂತ ಹೇಳಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸ್ಥಳಕ್ಕೆ ಬಂದಿದ್ರು. ಅಂದ್ರೆ ಈ ಎಲ್ಲ ಡ್ರಾಮಾ ನಡೆಯೋದಕ್ಕೂ ಮುಂಚಿನ ಘಟನೆ ಅದು. ಆಗ್ಲೂ ಕೂಡ ರಾಹುಲ್ ಗಾಂಧಿ ಒಪ್ಪಲ್ಲ, ಜಗ್ಗಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿತಾರೆ. ನಂತರ ಈ ರೀತಿ ಬಲವಂತವಾಗಿ ಪೊಲೀಸರು ಬಂಧಿಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಜಟಾಪಟಿ ಆದದ್ದು. ನೆಲದಲ್ಲಿ ಬಿದ್ದು ಹೊರಲಾಡಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಈಗ ನಡೀತಾ ಇದೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕಿದೆ. Democracy in India is happening right now. 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 Democracy in India is ಎಸ್ 5 ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ. ಏನಾ ಬೇಡಿಕೆಗಳು? ಹಾಗಿದ್ರೆ ಮೊದಲನೇ ಬೇಡಿಕೆ ಅಂತಂದ್ರೆ ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಮತ್ತೊಂದು ಪ್ರಮುಖವಾದಂತಹ ಬೇಡಿಕೆ ಅಂತಂದ್ರೆ ಸಂಸತ್ನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಡಬೇಕು.
ಹಾಗೆ ಸಂಸತ್ನಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಏನಿದೆ ಅದರ ಬಗ್ಗೆ ಚರ್ಚೆಯಾಗಬೇಕು ಅಂತಲೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕಡ್ಡಾಯವಾಗಿ ಆಲಿಸಬೇಕು ಅನ್ನೋದು 4ನೇ ಪ್ರಮುಖ ಬೇಡಿಕೆ. ಇನ್ನು 5ನೇ ಬೇಡಿಕೆ ಅಂತಂದ್ರೆ ಪ್ರತಿಭಟನೆಯ ವೇಳೆ ಹಿಂಸಾಚಾರ ಏನಾಯ್ತಲ್ಲ, ಲಾಠಿ ಚಾರ್ಜ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೆಲ ಹಿಂಸಾಚಾರದ ಘಟನೆಗಳು ನಡೆದಿದೆ, ಹೊರಗಡೆಯಿಂದೆಲ್ಲ ಕೆಲವರು ಬಂದಿದ್ದಾರೆ ಅಂತನ್ನುವಂಥ ಮಾಹಿತಿಗಳಿದೆ. ಆ ಬಗ್ಗೆ ತನಿಖೆಯಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗಾಗಲೇ ಪ್ರತಿಭಟನೆ, ಲಾಠಿ ಚಾರ್ಜ್, ಆ ಸಂದರ್ಭದಲ್ಲಿ ಹೊರಗಡೆಯಿಂದ ಯಾರಾದರೂ ಬಂದಿದ್ರಾ, ಗಲಭೆ ಎಬ್ಸೋದಕ್ಕೆ ಪ್ರಯತ್ನ ಪಟ್ರ ಅನ್ನುವಂತಹ ಆಯಾಮಗಳಲ್ಲಿ ತನಿಖೆಗಳಾಗ್ತಾ ಇದೆ. ಆದರೆ ವಿಪಕ್ಷವಾಗಿ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಅಸ್ತ್ರ. ಆ ಹಿನ್ನೆಲೆಯಲ್ಲಿ ಆ ಅಸ್ತ್ರ ಪ್ರಯೋಗಿಸ್ತಾ ಇರುವಂತಹ ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಿನ್ನೆ ನಡೆಸಿತು. ಆ ಸಮರದ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದು ಹೊರಳಾಡಿದ್ರು ರಾಹುಲ್ ಗಾಂಧಿ. 5 ಪ್ರಮುಖ ಬೇಡಿಕೆಗಳನ್ನಿಟ್ಟಿದ್ದಾರೆ. ಆ ಬೇಡಿಕೆಗಳು ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆ ವೇಳೆ ಹಿಂಸಾಚಾರದ ಬಗ್ಗೆ ತನಿಖೆಯಾಗಬೇಕು, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕಡ್ಡಾಯವಾಗಿ ಆಲಿಸಬೇಕು, ಸಂಸತ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಚರ್ಚೆಯಾಗಬೇಕು, ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಹಾಗೆ ಗೃಹ ಸಚಿವರು ಹೇಳಿಕೆಯನ್ನು ಸಂಸತ್ನಲ್ಲಿ ನೀಡಬೇಕು ಅನ್ನೋದು ಕಾಂಗ್ರೆಸ್ನ ಪಟ್ಟು. ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಪೊಲೀಸರು ಕೂಡ ಹಾಕದಂತಹ ಸ್ಥಳದಿಂದಲೇ ರಾಹುಲ್ ಮಾತನಾಡಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದೇ ನಮ್ಮ ಗುರಿ ಅಂತ ಗುಡುಗಿದ್ದಾರೆ. ಹಾಗೆ ವಿದ್ಯಾರ್ಥಿಗಳ ವಿರುದ್ಧ ಏನು ಕೇಸ್ ಹಾಕಿದ್ದಾರೆ ಅದನ್ನು ವಾಪಸ್ ಪಡಿಬೇಕು, ಸಂಸತ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಚರ್ಚೆಯಾಗಬೇಕು ಅನ್ನುವಂಥ ಆಗ್ರಹವನ್ನಿಟ್ಟಿದ್ದಾರೆ.